ವಿಧಾನಸಭೆಯಲ್ಲಿ ಸದನ ನಡೀತಾ ಇದೆ. ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ. ಏನು ಮಾತನಾಡ್ತಾ ಇದ್ದಾರೆ ಕೇಳೋಣ ಬನ್ನಿ. ಒಂದು ಕ್ರಾಂತಿಕಾರಿಕ ಹೆಜ್ಜೆಯೇ ಆಗಿನ ರಾಜ್ಯಪಾಲರ ಭಾಷಣದಲ್ಲಿ ಬಲಿಷ್ಠ ಕೇಂದ್ರ ಹಾಗೂ ಸುಭದ್ರ ರಾಜ್ಯಗಳನ್ನು ಬಲವರ್ಧನೆಗೊಳಿಸುವ ಮೂಲಕ ಬಿಕ್ಕಟ್ಟು ವ್ಯವಸ್ಥೆಗೆ ಹೊಸ ರೂಪುರೇಷೆ ತಂದುಕೊಡುವ ಅಗತ್ಯವನ್ನು ಪ್ರಧಾನವಾಗಿ ಪ್ರಸ್ತಾಪಿಸಲಾಗಿತ್ತು. ಈ ಅಂಶ ಆಗಿನ ರಾಷ್ಟ್ರೀಯ ರಾಜಕಾರಣದಲ್ಲಿ ಹೊಸ ಗಾಳಿ ಬೀಸಲು ಗ್ರಾಸವಾಗಿ ಪರಿಣಮಿಸಿತ್ತು. ಇದು ನಾನು ಬರೆದಿರೋದಲ್ಲ ಅಥವಾ ನಾವು ರಾಜ್ಯಪಾಲರ ಮೂಲಕ ಹೇಳಿಸಿದ್ದಲ್ಲ. ಇದನ್ನ ಇವರು ಎಡಿಟೋರಿಯಲ್ ಬರೆದಿರ್ತಕ್ಕಂಥದ್ದು ಸಂಯುಕ್ತ ಕರ್ನಾಟಕ. ಕೂತ್ಕೊಳ್ಳಿ. ಆಯ್ತಪ್ಪ, ಹೇಳ್ರಿ ಅದಂಗೈತೆ ಹೇಳ್ರಿ. ಎಷ್ಟು ಸರಿ ಹೇಳ್ತಾರೆ ಅಧ್ಯಕ್ಷರೇ? ಅದು ಎಷ್ಟು ಸರಿ ಹೇಳಕ್ ಬಿಡ್ತೀರಿ ಅಧ್ಯಕ್ಷರೇ? ಗಮ್ಮತ್ ಕುರ್ಸಿ ಪ್ರಸ್ತುತ ಪಡಿಸಬೇಕು ಬೇಡ ಅನ್ನೋದು ತಾವು ಹೇಳ್ಬೇಕು. ಮಾಧ್ಯಮದವರೆಲ್ಲ ಅರ್ಥ ಮಾಡ್ಕೋಬೇಕು. ಇವ್ರು ಹೇಳೋದನ್ನ ಮಾಧ್ಯಮದವರೆಲ್ಲ ಸುಳ್ಳು ಬರೀತಾರೆ ಅಂತ ಆಯ್ತು. ಆಗೋದು ಇಬ್ರು ಮಂತ್ರಿಗಳು ಅವ್ರು ಹೇಳೋದ್ ಈಗ ನಾನು ಹೇಳ್ತಾ ಇದ್ದೀನಿ. ಸುಳ್ಳು ಅಂತಂದ್ರೆ ಸುಳ್ಳು ಸಿ ಪಾಟೀಲ್ ಸುಳ್ಳಾಗಿದ್ರೆ ಸುಳ್ಳು ಅಂತ ಹೇಳಿ, ಮಾಧ್ಯಮದವರು ಸುಳ್ಳು ಬರೆದವ್ರೆ ಅಂತ ಹೇಳಪ್ಪ. ಅಲ್ಲ, ಸಾಕಷ್ಟು ಅಡ್ವರ್ಟೈಸ್ ಕೊಟ್ಟಿರಿ, ಮತ್ತೆ ಅಷ್ಟು ಕೂತ್ಕೊಳ್ಳಿ, ಉತ್ತರ ಕೇಳಿ. ಆಯ್ತು ಮಾನ್ಯ ಅಧ್ಯಕ್ಷರೇ, ಇದು ಸಂಯುಕ್ತ ಕರ್ನಾಟಕದವ್ರು ಬರೆದಿರೋದು, ಸಂಯುಕ್ತ ಕರ್ನಾಟಕ. ಆಮೇಲೆ ಪ್ರಜಾವಾಣಿಯವರು ಎಡಿಟೋರಿಯಲ್ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ಇಂತಹ ಹೊತ್ತಿನಲ್ಲಿ ಕರ್ನಾಟಕದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ರಾಜ್ಯದ ವಿಧಾನಮಂಡಲದ ಉಭಯ ಸದನಗಳನ್ನು ಉದ್ದೇಶಿಸಿ ಮಾಡಿದ್ದ ಭಾಷಣವು ಹರ್ಷ ಮೂಡಿಸುವಂಥದ್ದು. ಗೆಹ್ಲೋಟ್ ಅವರು ಸಾಂವಿಧಾನಿಕ ನಿಯಮಗಳು ಹಾಗೂ ಸಭ್ಯತೆಗೆ ತಕ್ಕಂತೆ ನಡೆದುಕೊಂಡಿದ್ದಾರೆ. ಇದು ಸ್ವಾಗತಾರ್ಹ. ಇದು ಪ್ರಜಾವಾಣಿ ಪತ್ರಿಕೆಯವರು ಹೇಳಿ. ಇವರು ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಸಿದ್ದಾರೆ ಅಂತಂದ್ರೆ ಸುಳ್ಳು ಅಂತ ಬರೀತಿದ್ರಲ್ಲ, ಸುಳ್ಳು ಹೇಳಿಸ್ಬಿಟ್ಟವ್ರೆ ಅಂತ ಬರೀತಿದ್ರಲ್ಲ. ಬೇಡ, ಆಮೇಲೆ ಏನು ಮಾಡೋ ಮರ. ಆಮೇಲೆ ಬಸವರಾಜ ಬೊಮ್ಮಾಯಿ, ಯು ಗಾಟ್ ಎವ್ರಿ ಆಪರ್ಚುನಿಟೀಸ್ ಟು ರಿಬಟ್ ಆರ್ ಡಿನೇ ಮೈ ಸ್ಟೇಟ್ಮೆಂಟ್ ಅಲ್ವಾ? ಪ್ರಜಾವಾಣಿಯಲ್ಲಿ ಬರೆದಿರತಕ್ಕಂಥ ಎಡಿಟೋರಿಯಲ್ಲು ಸುಳ್ಳು ಎಡಿಟೋರಿಯಲ್ ಬರೆದಿದ್ದಾರೆ ಅಂತ ಹೇಳಿ. ಆಮೇಲೆ ಹೇಳಿ ಏನು ಹೇಳಬೇಕು ಹೇಳಿ. ನೀವು ಏನು ಸುಳ್ಳು ಹೇಳಿದಿರಿ ಹೇಳ್ರಿ ಅಂತೀರಿ.